ಈಗ ಡಿಜಿಪಿ ಬಿಜೆಪಿ ಕಾರ್ಯಕರ್ತರ ಧಮಕಿ ಆಗ್ತಾ ಇರೋದ್ರಲ್ಲಿ ಬಿಜೆಪಿ ಕಾರ್ಯಕರ್ತರ ಅವ್ರಿಗೆ ದೂರು ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ದಯಮಾಡಿ ಪತ್ರವನ್ನ ಓದ್ಕೊಳ್ಳಿ ಸರ್. ಅದಾದ್ಮೇಲೆ ಅವರು ಲೈವ್ ಅಲ್ಲಿ ಹೇಳಿದ್ರು, ಪಾಪ ನೀವು ಕೇಳಿಸ್ಕೊಳ್ಳಿಲ್ಲ. ಕಮಿಂಗ್ ಬ್ಯಾಕ್ ಟು ಬಿಜೆಪಿ ವಿಚಾರ, ಜನರಿಗೂ ತೋರಿಸ್ಬಿಡ್ತೀನಿ. ಇದು ಕರಮ್ಮ ಅವರೇ ಬರೆದಿರುವ ಪತ್ರ. ಇದೇ ಪತ್ರದ ಆಧಾರದ ಮೇಲೆ FIR ಕೂಡ ರಿಜಿಸ್ಟರ್ ಆಗಿದೆ. ಕೈಂಡ್ಲಿ ಟೇಕ್ ಆಕ್ಷನ್ ಸರ್. ಕಮಿಂಗ್ ಬ್ಯಾಕ್ ಟು ಡಿಜಿಪಿ ವಿಚಾರ, ಉತ್ಕರ್ಷ್ ಅವರೇ ತಪ್ಪು ಮಾಡಿದ್ದಾರಾ? ಫ್ಯಾಬ್ರಿಕೇಟೆಡ್ ವಿಡಿಯೋನ ತನಿಖೆ ಆಗೋವರೆಗೂ ಮೀಡಿಯಾ ಟ್ರಯಲ್ ಮಾಡುವ ಯಾವುದೇ ಉದ್ದೇಶ ನಮಗಿಲ್ಲ. ಬಟ್ DK ಸುರೇಶ್ ಅವರ ಬಾಯಲ್ಲಿ ಸಿಎಂಗೆ, HMಗೆ, ಹೋಮ್ ಮಿನಿಸ್ಟರ್ಗೆ ಆಪ್ತರು ಅನ್ನೋ ಮಾತು ಬಂದಿದ್ದು ಅನುಮಾನಕ್ಕೆ ಕಾರಣವಾಗ್ತಿರೋದು. ಅಂದ್ರೆ ಬ್ಯಾಕಿಂಗ್ ನಿಂತಿರೋರು ಅವರು ಅಂತ ಹೇಳಿ ನಾವು ಅನ್ಕೊಳ್ಬೇಕು. ಬಹಳ ಸ್ಪಷ್ಟವಾಗಿ DK ಸುರೇಶ್ ಅವರು ಮಾತಲ್ಲೇ ಬಂದ್ಬಿಡ್ತಲ್ಲ ಮೇಡಮ್. ನೋಡಿ, ಇಲ್ಲಿ ನಿಜವಾಗ್ಲೂ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ಇವತ್ತೇನು ಗೂಂಡಾ ಸಂಸ್ಕೃತಿನ ಯಾರು ಪಾಲನೆ ಮಾಡಿ ಪೋಷಣೆ ಮಾಡ್ತಿರ್ತಕ್ಕಂಥದ್ದು, ಇವ್ರನ್ನ ಪ್ರಶ್ನೆ ಮಾಡಬೇಕು. ಬಳ್ಳಾರಿ ವಿಚಾರ ಇರ್ಬೋದು, ಶಿಡ್ಲಘಟ್ಟ ವಿಚಾರ ಇರ್ಬೋದು, ವರುಣಾ ವಿಚಾರ ಇರ್ಬೋದು, ಡ್ರಗ್ಸ್ ನ ವಿಚಾರದಲ್ಲಿ ಸಂಪೂರ್ಣವಾಗಿ ಈ ಮಟ್ಕಾದಂತೆ ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ. ಇವತ್ತು DK ಸುರೇಶ್ ಅವರು ನೇರವಾಗಿ ಹೇಳ್ತಾ ಇದ್ದಾರೆ ರಾಮಚಂದ್ರ ರಾವ್ ಅವರ ವಿಚಾರದಲ್ಲಿ ಅವರು ಗೃಹ ಸಚಿವರಿಗೆ ಒಂದ್ ನಿಮಿಷ ಕೇಳ್ರಿ. ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಹದಗೆಟ್ಟಿ ಹಳ್ಳ ಇರ್ತಿದೆ. ಕೊನೆಗೆ ಮತ್ತೊಂದು ಈಗ ಇವರು ಕಾಂಗ್ರೆಸ್ ಅವರು ಹೊಸದಾಗಿ ಶುರು ಮಾಡ್ಕೊಂಡಿರ್ತಕ್ಕಂಥ ಮತ್ತೊಂದು ಸಂಸ್ಕೃತಿ ಏನು ಅಂತಂದ್ರೆ, ಇವರ ಈ ಗೂಂಡಾ ಸಂಸ್ಕೃತಿ ಮುಚ್ಚಾಕೊಂಡ್ಲಿಕ್ಕೆ ಅಧಿಕಾರಿಗಳನ್ನ ಬಲಿ ಕೊಡೋದು. ಯಾವ ರೀತಿ ದಯಾನಂದ್ ಅವ್ರನ್ನ ಬಲಿ ಕೊಟ್ರು, ಬಳ್ಳಾರಿ ವಿಚಾರದಲ್ಲಿ ಪ್ರವೀಣ್ ನೆಜ್ಜೂರ್ ಅವ್ರನ್ನ ಬಲಿ ಕೊಟ್ರು, ಬಹಳ ಇಂಟ್ರೆಸ್ಟಿಂಗ್ ಇದೆ. ಮೈಕ್ ಆಫ್ ಆಗಿದೆ, ಥ್ಯಾಂಕ್ ಯು. ಮೈಕ್ ಆಫ್ ಆಗಿದೆ, ಥ್ಯಾಂಕ್ ಯು. ಮೈಕ್ ಆಫ್ ಆಗಿದೆ, ಥ್ಯಾಂಕ್ ಯು. ಮೈಕ್ ಆಫ್ ಆಗಿದೆ, ಥ್ಯಾಂಕ್ ಯು ಸೋ ಮಚ್. ಶಿಡ್ಲಘಟ್ಟ ಪ್ರಕರಣ ಏನ್ ಆಕ್ಷನ್ ನೋಡಿದ್ವಿ, ಬಳ್ಳಾರಿ ಪ್ರಕರಣ ಏನ್ ಆಕ್ಷನ್ ನೋಡಿದ್ವಿ, ಅದ್ರ ಜೊತೆಯಲ್ಲೇ ಕರೆಮ್ಮ ನಾಯಕ್ ಅವ್ರದ್ದು ಹೆಂಗ್ ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ ನೋಡಿದ್ವಿ. DGP ಪ್ರಕರಣ DK ಸುರೇಶ್ ಅವ್ರ ಮಾತು ನೋಡಿದ್ವಿ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಇದೆ. ನಿನ್ನೆ ನಾವು ಈ ವಿಚಾರ ಡಿಬೇಟ್ ಮಾಡಿದಾಗ ನಮ್ಗೆ ಇನ್ನೂ ಅಧಿಕೃತವಾಗಿ ಮಾಹಿತಿ ಸಿಕ್ಕಿರಲಿಲ್ಲ. ಸಚಿವರ ಹೆಸರನ್ನ ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ದಾರಾ ಅಂತ ಹೇಳಿ ಲೋಕಾಯುಕ್ತದಲ್ಲಿ ಸಚಿವ ತಿಮ್ಮಾಪುರಿ ಅವರ ಹೆಸರನ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಕ್ಷನ್ ಆಗಿದೆಯಾ? ದೇವರಾಜ್ ಸರ್, ಉಷಾ ಮೇಡಮ್. ಖಂಡಿತವಾಗಿಯೂ ಶ್ರೀಯುತ ತಿಮ್ಮಾಪುರ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಈಗ ಆಲ್ರೆಡಿ 48 ಅವರ್ಸ್ ಆಗೋಯ್ತು. ಇನ್ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ನಮ್ಮ 3 ಜನ ಶಾಸಕರು ಕೊಟ್ಟಿದ್ದಾರೆ. ಒಂದು ಕೇರ್ಪೇಟೆ ಶಾಸಕರಂತ ಶ್ರೀಯುತ ಮಂಜು ಅವರು ಕೊಟ್ಟು 1 ವೀಕ್ ಆಗೋಯ್ತಮ್ಮ. ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಅವರು ಆದ ನಂತರ ಇವರು ಟ್ರ್ಯಾಪ್ ಆಗಿದ್ದು ಲೋಕಾಯುಕ್ತಕ್ಕೆ. ಕಂಪ್ಲೇಂಟ್ ಅದಕ್ಕಿಂತ ಮೊದಲು ಕಂಪ್ಲೇಂಟ್ ಕೊಟ್ಟರು, ಟ್ರ್ಯಾಪ್ ಅದು. ಅಮ್ಮ, ಇವತ್ತೇನಾಗಿದೆ ತಿಮ್ಮಾಪುರ ಅವ್ರ ಬಗ್ಗೆ, ಇವತ್ತು ಅಲ್ಲಿರ್ತಕ್ಕಂಥ ಸನ್ನದ್ಧದಾರರು ಯಾರ್ಯಾರು ಸಂಘ ಇದೆ ಅವರು ಒಟ್ಟು 5 ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ ಬರವಣಿಗೆ ಮುಖಾಂತರ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕೇವಲ ಒಂದು ಗುತ್ತಿಗೆದಾರ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ 40% ಕಮಿಷನ್ ರಾಜ್ಯದಂತ ಕೂಗಿದ್ರು. ನಾವು ಅವ್ರ ಜೊತೆ ಇದ್ವಿ, ಇಲ್ಲ ಅಂತಲ್ಲ. ಆದ್ರೆ ಇವತ್ತು ಗುತ್ತಿಗೆದಾರ ಸಂಘದವ್ರು ಕೊಡ್ತಾರೆ ನಿಮ್ಮ ಮೇಲೆ. ಅದೇ ತರ ಇವತ್ತಿನ ದಿವಸ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಸನ್ನದ್ಧದಾರರು ಇವತ್ತಿನ ದಿವಸ ಕೊಡ್ತಾರೆ. ಯಾವುದೇ ಒಂದು ಕ್ರಮ ಇಲ್ಲ. ಈಗ ಅಲ್ಲಿರ್ತಕ್ಕಂಥ ಅಧಿಕಾರಿ ನೇರವಾಗಿ ಆಡಿಯೋದಲ್ಲಿ ತಿಮ್ಮಾಪುರ ಅವರ ಹೆಸರನ್ನೇ ಹೇಳ್ತಾರೆ. ಇವತ್ತಿನ ದಿವಸ ಕ್ರಮ ಇಲ್ಲ. ನಾಚಿಕೆ ಗೆಟ್ಟು ಇವತ್ತು ಮಂತ್ರಿಯಾಗಿ ಇನ್ನು ಮುಂದುವರಿತಿದ್ದಾರೆ. ಅಮ್ಮ, ಇವತ್ತು ನಮ್ಮಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಯಾವ ಮಟ್ಟಿಗೆ ಬಂದಿದೆ ಅಂದ್ರೆ, ಇವತ್ತು ಬೆಂಗಳೂರು ಸರ್ ರಶ್ಮಿ ಸರ್ ಅವ್ರ ಗಮನ ತರ್ತೀನಿ ಸರ್. ಬೆಂಗಳೂರು ನಗರಕ್ಕೆ ಪೂರ್ತಿ ಒಬ್ಬನೇ DC. ನಿಮಗೆ ಗೊತ್ತೇ ಇದೆ, ಬೆಂಗಳೂರು ನಗರಕ್ಕೆ ಒಬ್ಬನೇ DC. ಇವತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ 1000 ಅಂಗಡಿಗಳಿಲ್ಲ. ಇವತ್ತು ಬೆಂಗಳೂರು ನಗರದಲ್ಲಿ 8 ಜನ DCಗಳು ಸರ್. ಯಾಕೆ? ವಸೂಲಿಗೋಸ್ಕರ ಭ್ರಷ್ಟಾಚಾರವನ್ನ ಕೀಳುಮಟ್ಟಕ್ಕೆ ಇಳಿಸೋಕ್ಕೋಸ್ಕರ. ಅಸ್ಸಾಂ ಚುನಾವಣೆಗೆ 2,500 ರೂಪಾಯಿ ಕಲೆಕ್ಟ್ ಮಾಡಬೇಕಾಗಿದೆ. ಆ ಒಂದು 2,500 ಕೋಟಿ ಕಲೆಕ್ಟ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ಆ ಇಲಾಖೆಯ ಮಹಿಳೆ
ಉಷಾ ಮೇಡಮ್, ರವೀಂದ್ರ ರೇಷ್ಮೆ ಸರ್, ಉಷಾ ಮೇಡಮ್, ನಾನು 5 ಪ್ರಕರಣ ಹೇಳಿದೆ. ಇವತ್ತಿನ ಚರ್ಚೆಗೆ 5 ವಿಚಾರ ಇನ್ಕ್ಲೂಡ್ ಮಾಡ್ಕೊಂಡ್ವಿ. ಸರ್ಕಾರದ ಕ್ರಮ ಸ್ಯಾಟಿಸ್ಫ್ಯಾಕ್ಟರಿ ಇದೆಯಾ ಇಲ್ವಾ ಅಷ್ಟೇ ನನ್ನ ಪ್ರಶ್ನೆ ನಿಮಗೆ, ಹಾಗೆ ರವೀಂದ್ರ ರೇಷ್ಮೆ ಸರ್ಗೆ ಕಾಮೆಂಟ್. ಮೊದಲನೇ ವಿಚಾರ, ಇದು ಕೇವಲ ಈ ಸರ್ಕಾರ ಅಂತ ಅಲ್ಲ, ನಾನು ಒಂದು ಮಹಿಳೆಯಾಗಿ ಇವತ್ತು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ. ಈ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರದಲ್ಲಿ ನಾವು ರಮೇಶ್ ಜಾರಕಿಹೊಳಿ ಅವರ ಕೇಸ್ ನೋಡಿದೀವಿ, ಅದಾದ ನಂತರ ಜೆಡಿಎಸ್ ಅವರ ಹಾಸನಲ್ಲಿ ಅವರ ನಾಯಕರದ್ದು ನೋಡಿದೀವಿ, ಮತ್ತೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲೂ ಇವರ ನೋಡ್ತಾ ಇದೀವಿ, ಎಷ್ಟು ಕರ್ಮಕಾಂಡಗಳನ್ನ ನೋಡ್ತೀವಿ. ಆದ್ರೆ ಸ್ಮಿತಾ, ನಾವೆಲ್ಲರೂ ಈಗ ಚರ್ಚೆ ಮಾಡ್ತಿರೋದು ಲಾ ಅಂಡ್ ಆರ್ಡರ್, ಅಡ್ಮಿನಿಸ್ಟ್ರೇಷನ್, ಇವೆಲ್ಲ. ಆದ್ರೆ ಎಲ್ಲದಕ್ಕೂ ಬಲಿಯಾಗ್ತಿರೋದು ಮಹಿಳೆ ಅಲ್ವಾ ಸ್ಮಿತಾ? ಅದ್ರ ಬಗ್ಗೆ ಯಾರು ಮಾತಾಡ್ತಿಲ್ವಲ್ಲ, ಆ ನೋವು ಇವತ್ತು ನನಗೆ ಎದ್ದು ಕಾಣ್ತಾ ಇದೆ. ಅಲ್ಲಿ ಆಕೆ ತನ್ನ ಒಂದು ಜನರ ಒಂದು ಬೆಂಬಲದಿಂದ ಬಹಳ ಪ್ರೀತಿಯಿಂದ ಗೆದ್ದು ಬಂತ ನಾಯಕಿ, ಆಕೆ ತನ್ನ ಕೆಲಸವನ್ನು ಮಾಡ್ಲಿಕ್ಕೆ ಬಿಡ್ತಿಲ್ವಲ್ಲ. ಈ ರೀತಿ ಶಾಸಕಿ ಅಲ್ಲ, ಅನೇಕ ಆಫೀಸರ್ಸ್ ಗಳಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಇವತ್ತು. ಇದನ್ನ ಯಾರು ಮಟ್ಟ ಹಾಕ್ತೀರಾ? ಅದನ್ನ ಮಾತಾಡಿ, ಅದನ್ನ ಮಾಡಿ ತೋರಿಸಿ. ನಾನು ರವೀಂದ್ರ ರೇಷ್ಮೆ ಸರ್ದು ರಿಯಾಕ್ಷನ್ ತಗೊಳ್ಬೇಕಾಗಿತ್ತು, ಸಮಯದ ಅಭಾವ, ಕ್ಷಮೆ ಇರ್ಲಿ ಅಂತ ಕೇಳ್ಕೊಳ್ತಾ ಸರ್. ಅವೆಲ್ಲ ಬರ್ತದೋ ನಟರಾಜ್ ಗೌಡ್ರೆ, ಮೇಡಮ್ ಥ್ಯಾಂಕ್ ಯು. ನನಗೆ ಸಮಯ ಇದ್ದಷ್ಟೇ. ನಟರಾಜ್ ಗೌಡ್ರೆ, ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ. ನಿಮ್ಮ ಪಕ್ಷದ ಮೇಲೆ ಥ್ಯಾಂಕ್ ಯು ಮೇಡಮ್, ಸಮಯ ಇಲ್ಲ. ನಟರಾಜ್ ಗೌಡ್ರೆ, ನಿಮ್ಮ ಪಕ್ಷದ ಮೇಲೆ ವೈಯಕ್ತಿಕವಾಗಿ ಯಾರಿಗೂ ದ್ವೇಷ ಇಲ್ಲ ರೀ, ಪ್ರೀತಿ ಹೆಚ್ಚಾಗಿರೋದಕ್ಕೆ ಜನ 139 ಸೀಟ್ ಕೊಟ್ಟಿರೋದು. ದಯಮಾಡಿ ಕ್ರಮ ಕೈಗೊಳ್ಳಿ, ನಾವು ಚರ್ಚೆ ನಿಲ್ಸೋದಿಲ್ಲ. ಇವತ್ತಿನ ಚರ್ಚೆ ಸಮಯ ಇದ್ದಷ್ಟೇ. ಥ್ಯಾಂಕ್ ಯು. ನೋಡ್ತಾರೆ ರಿಪಬ್ಲಿಕ್ ನಿಮ್ಮ ಧ್ವನಿ. ಥ್ಯಾಂಕ್ ಯು. ಈಗ ಚರ್ಚೆ ಮಾಡ್ತಿರೋದು ಲಾ ಅಂಡ್ ಆರ್ಡರ್, ಅಡ್ಮಿನಿಸ್ಟ್ರೇಷನ್, ಇವೆಲ್ಲ. ಆದ್ರೆ ಎಲ್ಲದಕ್ಕೂ ಬಲಿಯಾಗ್ತಿರೋದು ಮಹಿಳೆ ಅಲ್ವಾ ಸ್ಮಿತಾ? ಅದ್ರ ಬಗ್ಗೆ ಯಾರು ಮಾತಾಡ್ತಿಲ್ವಲ್ಲ, ಆ ನೋವು ಇವತ್ತು ನನಗೆ ಎದ್ದು ಕಾಣ್ತಾ ಇದೆ. ಅಲ್ಲಿ ಆಕೆ ತನ್ನ ಒಂದು ಜನರ ಒಂದು ಬೆಂಬಲದಿಂದ ಬಹಳ ಪ್ರೀತಿಯಿಂದ ಗೆದ್ದು ಬಂತ ನಾಯಕಿ, ಆಕೆ ತನ್ನ ಕೆಲಸವನ್ನು ಮಾಡ್ಲಿಕ್ಕೆ ಬಿಡ್ತಿಲ್ವಲ್ಲ. ಈ ರೀತಿ ಶಾಸಕಿ ಅಲ್ಲ, ಅನೇಕ ಆಫೀಸರ್ಸ್ ಗಳಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಇವತ್ತು. ಇದನ್ನ ಯಾರು ಮಟ್ಟ ಹಾಕ್ತೀರಾ? ಅದನ್ನ ಮಾತಾಡಿ, ಅದನ್ನ ಮಾಡಿ ತೋರಿಸಿ. ನಾನು ರವೀಂದ್ರ ರೇಷ್ಮೆ ಸರ್ದು ರಿಯಾಕ್ಷನ್ ತಗೊಳ್ಬೇಕಾಗಿತ್ತು, ಸಮಯದ ಅಭಾವ, ಕ್ಷಮೆ ಇರ್ಲಿ ಅಂತ ಕೇಳ್ಕೊಳ್ತಾ ಸರ್. ಅವೆಲ್ಲ ಬರ್ತದೋ ನಟರಾಜ್ ಗೌಡ್ರೆ, ಮೇಡಮ್ ಥ್ಯಾಂಕ್ ಯು. ಸಮಯ ಇದ್ದಷ್ಟೇ. ನಟರಾಜ್ ಗೌಡ್ರೆ, ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ. ನಿಮ್ಮ ಪಕ್ಷದ ಮೇಲೆ ಥ್ಯಾಂಕ್ ಯು ಮೇಡಮ್, ಸಮಯ ಇಲ್ಲ. ನಟರಾಜ್ ಗೌಡ್ರೆ, ನಿಮ್ಮ ಪಕ್ಷದ ಮೇಲೆ ವೈಯಕ್ತಿಕವಾಗಿ ಯಾರಿಗೂ ದ್ವೇಷ ಇಲ್ಲ ರೀ, ಪ್ರೀತಿ ಹೆಚ್ಚಾಗಿರೋದಕ್ಕೆ ಜನ 139 ಸೀಟ್ ಕೊಟ್ಟಿರೋದು. ದಯಮಾಡಿ ಕ್ರಮ ಕೈಗೊಳ್ಳಿ, ನಾವು ಚರ್ಚೆ ನಿಲ್ಸೋದಿಲ್ಲ. ಇವತ್ತಿನ ಚರ್ಚೆ ಸಮಯ ಇದ್ದಷ್ಟೇ. ಥ್ಯಾಂಕ್ ಯು. ನೋಡ್ತಾರೆ ರಿಪಬ್ಲಿಕ್ ನಿಮ್ಮ ಧ್ವನಿ. ಥ್ಯಾಂಕ್ ಯು.